ओम शांति। आज का विषय है ईश्वर का प्रकाश। ಇವತ್ತಿನ ವಿಷಯ ಇದೆ ईश्वरीय प्रकाश, ईश्वरीय ಬೆಳಕು। बहुत से धर्म यह विश्वास करते हैं, बहुत से धर्म वाले यह विश्वास करते हैं कि ईश्वर एक प्रकाश है। ईश्वर का ज्ञान भी प्रकाश है और जो इस ज्ञान का अध्ययन करते हैं वो भी प्रकाश स्वरूप बन जाते हैं। ಬಹಳ ಧರ್ಮದವರು ತುಂಬ ಧರ್ಮದವರು ಏನು ಮಾಡ್ತಾರೆ, ಈಶ್ವರ ಅಂತ ಒಂದು ಪ್ರಕಾಶ ಇದ್ದಾರೆ, ಈಶ್ವರ ಒಂದು ಬೆಳಕಿನ ಸ್ವರೂಪರಾಗಿದ್ದಾರೆ, ಪರಮಾತ್ಮ ಒಂದು ಬೆಳಕಿನ ಸ್ವರೂಪರಾಗಿದ್ದಾರೆ. ಹೇಗೆ ರೀತಿ ಬೇರೆ ಧರ್ಮದವರು ಹೇಳ್ತಾರಲ್ಲ, ಅಲ್ಲ ಒಂದು ನೋಡು ಅಂದರೆ ಬೆಳಕು, ಗಾಡ್ ಇಸ್ ಲೈಟು, ಪರಮಾತ್ಮ ಜ್ಯೋತಿ ಸ್ವರೂಪ, ಏಕ ಓಂಕಾರ ಅಂದರೆ ಎಲ್ಲ ಒಂದೇ ನಿರಾಕಾರ ಪ್ರಕಾಶ ಸ್ವರೂಪಗೇನೆ ಸನ್ನೆ ಕೊಡ್ತಾ ಇದ್ದಾರಲ್ಲ. ईश्वर का ज्ञान भी प्रकाश है और जो इस ज्ञान का अध्ययन करते हैं वो भी प्रकाश स्वरूप बन जाते हैं. ಈಶ್ವರೀಯ ಜ್ಞಾನ ಸಹ ಒಂದು ಬೆಳಕೇನೇ ಇರೋದು. ಈಶ್ವರೀಯ ಜ್ಞಾನ ನಮಗೆ ಬೆಳಕಡೆ ಕರ್ಕೊಂಡು ಹೋಗೋದು. ಮತ್ತು ಯಾರು ಈ ಜ್ಞಾನವನ್ನು ಸರಿಯಾಗಿ ನಿರಂತರವಾಗಿ ದಿನನಿತ್ಯ ಅಧ್ಯಯನ ಮಾಡ್ತಾ ಇರ್ತಾರೆ, ಓದ್ತಾ ಇರ್ತಾರೆ, ಅವರು ಪ್ರಕಾಶ ಸ್ವರೂಪರಾಗ್ಬಿಡ್ತಾರೆ. ಅಂದರೆ ಪ್ರಕಾಶ ಸ್ವರೂಪ ಅಂದರೆ ಬೆಳಕಿನ ಸ್ವರೂಪರಾಗ್ತಾರೆ. ಅವರು ಬೆಳಗ್ತಾ ಇರ್ತಾರೆ, ಅವ್ರ ಜೀವನನೂ ಬೆಳಗ್ತಾ ಇರುತ್ತೆ, ಮತ್ತು ಅನ್ಯರಿಗೂ ಬೆಳಕು ತೋರ್ಸೋಕ್ಕೆ ನಿಮಿತ್ತರಾಗ್ತಾರೆ, ದಾರಿ ತೋರ್ಸೋಕ್ಕೆ ನಿಮಿತ್ತರಾಗ್ತಾರೆ. इस प्रकाश को किसने बनाया है? ईश्वर ने इसे बनाया है अपनी शाश्वत ज्योतिर्मय ಸ್ಥಿತಿ से. ಈ ಜ್ಞಾನದ ಬೆಳಗ್ಗೆ ಯಾರು ರೆಡಿ ಮಾಡಿರೋದು? ಈಶ್ವರ ರೆಡಿ ಮಾಡಿರೋದು. ಇದು ಶಾಶ್ವತ ಜ್ಯೋತಿರ್ಮಯ ಬೆಳಕಿನ ಸ್ಥಿತಿದಿಂದ, ಅವಿನಾಶಿ ಜ್ಯೋತಿರ್ಮಯ ಬೆಳಕಿನ ಸ್ಥಿತಿಯಿಂದ ರೆಡಿ ಮಾಡಿರೋದು. ज्योति स्वरूप ईश्वर अज्ञान के अंधकार को दूर कर देते हैं तथा अपने चारों ओर के संसार को ज्योतिर्मय बना देते हैं. ईश्वर का प्रकाश उनके रूहानी बच्चों के द्वारा सारे संसार में फैलता है. दूसरे लोग जब इस प्रकाश का व्यवहारिक प्रमाण ईश्वर के पुरुषार्थी बच्चों के जीवन में देखते हैं तो वे भी इस प्रकाश को प्राप्त करते हैं. ಇದರದ ಅರ್ಥ ಏನು? ಈಶ್ವರೀಯ ಜ್ಯೋತಿರ್ ಸ್ವರೂಪ, ಈಶ್ವರ ಜ್ಯೋತಿ ಸ್ವರೂಪರಾಗಿದ್ದಾರೆ. ಜ್ಯೋತಿ ಸ್ವರೂಪ ಈಶ್ವರ ಅಜ್ಞಾನದ ಕತ್ಲವನ್ನು ದೂರ ಓಡಿಸ್ತಾರೆ ಮತ್ತು ಜ್ಞಾನರೂಪಿ ಬೆಳಕು ನಮ್ಮ ಜೀವನದಲ್ಲಿ ಬರೋದು. ಅದು ಹೆಂಗೆ? ತನ್ನ 4 ಕಡೆ ಇರ್ತಕ್ಕಂಥ ಪ್ರಪಂಚಕ್ಕೆ ಜ್ಯೋತಿರ್ಮಯ ಮಾಡಿಬಿಡತ್ತೆ, ಅಂದರೆ ಬೆಳಕಿನ ಸ್ವರೂಪ ಮಾಡಿಬಿಡುತ್ತೆ. ಈಶ್ವರೀಯ ಪ್ರಕಾಶ ಯಾವಾಗ ಆತ್ಮಿಕ್ ಮಕ್ಕಳಲ್ಲಿ, ಅಂದರೆ ಆತ್ಮದ ಅಭ್ಯಾಸ ಮಾಡ್ತಕ್ಕಂತಹ ಪರಮಾತ್ಮ ನೆನಪು ಮಾಡ್ತಕ್ಕಂಥ ಮಕ್ಕಳ ಮೂಲಕ ಈ ವಿಶ್ವಕ್ಕೆ, ಇಡೀ ಸಂಸಾರಕ್ಕೆ ಹರಡುತ್ತೆ. ಉದಾಹರಣೆಯಾಗಿ ನಾವು ಆತ್ಮ ಪರಮಾತ್ಮ ನೆನಪಲ್ಲಿ ಇದ್ದಾಗ ನಮ್ಮಿಂದ ಈ ಪ್ರಕಾಶ ಗುಪ್ತ ರೂಪದಲ್ಲಿ ಪ್ರಕಂಪನೆ ಮತ್ತು ಜ್ಞಾನದ ಬೆಳಕು ನಮ್ಮಿಂದ ಇಡೀ ವಿಶ್ವಕ್ಕೆ ಹರಡೋದು. ಅದು ಹೇಗೆ? दूसरे लोग जब इस प्रकाश का व्यवहारिक प्रमाण इस ईश्वरीय पुरुषार्थी बच्चों के जीवन में देखते हैं तो वे भी इस प्रकाश को प्राप्त करते हैं. ಮತ್ತೆ ಅನ್ಯರು, ಯಾವಾಗ ನಾವು ದಿನನಿತ್ಯ ಪರಮಾತ್ಮನ ಧ್ಯಾನ ಮಾಡ್ತೀವಿ, ಪರಮಾತ್ಮನ ಬೆಳಕು ತಗೊಂಡು ಇಡೀ ವಿಶ್ವಕ್ಕೆ ಹರಡಿಸ್ತಾ ಇರ್ತೀವಿ, ಆಗ ಜನ ಅನ್ಯ ಮನುಷ್ಯ ಆತ್ಮರು ನೋಡುವಾಗ, ವ್ಯವಹಾರದಲ್ಲಿ ಬರುವಾಗ, ಅದರದ ಪ್ರಮಾಣ ನೋಡುವಾಗ, ಈಶ್ವರೀಯ ಪುರುಷಾರ್ಥಿ ಮಕ್ಕಳ ಜೀವನವನ್ನು ನೋಡುವಾಗ ಏನು ಮಾಡ್ತಾರೆ? ಅವ್ರೂ ಸಹ ಈ ಬೆಳಕು ಪ್ರಾಪ್ತಿ ಮಾಡ್ಕೊಳ್ತಾರೆ, ಈ ಬೆಳಕಿನ ಅನುಭವ ಮಾಡ್ಕೊಳ್ತಾರೆ. इस सेवा के लिए ईश्वर ऊपर अर्थात परमधाम से, ईश्वर अर्थात परमधाम से, ऊपर से माना परमधाम आत्मलोक से अपना प्रकाश देते हैं. ಈ ಸೇವೆಗೋಸ್ಕರ ಈಶ್ವರ ಪರಮಾತ್ಮ ಪರಮಧಾಮ ಅರ್ಥಾತ್ ಆತ್ಮಲೋಕದಿಂದ ತನ್ನ ಬೆಳಕು ನಿರಂತರವಾಗಿ ಕೊಡ್ತಾ ಇರ್ತಾರೆ. ನಾವು ಅವ್ರ ಹತ್ರ ತೆಗೆದುಕೊಂಡ್ರೆ ಧ್ಯಾನ ಮೂಲಕ. जो यह प्रकाश ग्रहण करते हैं तथा इससे दूसरों को बांटते हैं वे प्रसन्न रहेंगे. चाहे उन्हें बदले में मनुष्य आत्माओं की कितना भी गम क्यों ना प्राप्त हो जाए. ಮತ್ತೆ ಯಾರು ಈ ಪ್ರಕಾಶವನ್ನು, ಈ ಬೆಳಕನ್ನು ಪರಮಾತ್ಮರ ಹತ್ರ ಗ್ರಹಿಸ್ತಾ ಇರ್ತಾರೆ, ತಗೊಳ್ತಾ ಇರ್ತಾರೆ ಮತ್ತು ಅನ್ಯರಿಗೆ ಹಂಚ್ತಾ ಇರ್ತಾರೆ, ಅವ್ರ ಜೀವನದಲ್ಲಿ ಸದಾ ಖುಷಿಯಾಗಿರ್ತಾರೆ. ಅವರಿಗೆ ಮನುಷ್ಯ ಆತ್ಮರ ಮೂಲಕ ಎಷ್ಟೇ ತೊಂದರೆಗಳು ಸಿಕ್ಕಿದ್ರೇನೂ ಸಹ, ಯಾಕೆ ಸಿಕ್ಕಿದ್ರೇನೂ ಸಹ ಅವ್ರ ಖುಷಿ ಮಾತ್ರ ಕಳ್ಕೊಳ್ಳೋದಿಲ್ಲ. ಜನ ತೊಂದರೆ ಕೊಟ್ಟರೇನೂ ಸಹ ಅವ್ರ ತೊಂದರೆ ಮಾತ್ರ ತಗೊಳ್ಳೋದೇ ಇಲ್ಲ, ಖುಷಿಯಾಗಿ ಇರ್ತಾರೆ. ಯಾಕೆ? ಪರಮಾತ್ಮನ ಜ್ಞಾನ, ಪರಮಾತ್ಮನ ಬೆಳಕು, ಪರಮಾತ್ಮನ ಶಕ್ತಿ ಹಂಚ್ತಾ ಇರ್ತಾರಲ್ಲ, ಇದರಿಂದ ಅವ್ರಿಗೆ ಆಶೀರ್ವಾದ ಸಿಗುತ್ತೆ. ಆಶೀರ್ವಾದ ಖುಷಿ ರೂಪದಲ್ಲಿ ಕೆಲಸ ಮಾಡುತ್ತೆ.
अच्छा, ओम शांति।